ಆತ್ಮೀಯರೆಲ್ಲರಿಗೂ ನನ್ನ ಈ ಚಾನೆಲ್ಗೆ ಸುಸ್ವಾಗತ. ಇವತ್ತು ನಿಮ್ಮ ಮುಂದೆ ನಾನೊಂದು ವಿಚಾರ ಹೇಳಲಿಕ್ಕೆ ಬರ್ತಾ ಇದ್ದೇನೆ. ಇದೀಗ ನಾವು ಯೂಟ್ಯೂಬ್ನಲ್ಲಿ ಹಲವಾರು ಕಂಟೆಂಟ್ ಕ್ರಿಯೇಟರ್ಗಳನ್ನು ನೋಡಿರಬಹುದು, ಅದೆಷ್ಟೋ ದಾಖಲೆ ಬರೆದ ಕಂಟೆಂಟ್ ಕ್ರಿಯೇಟರ್ಗಳನ್ನು ನೋಡಿರಬಹುದು. ಆದರೆ ಮೊನ್ನೆ ಒಬ್ಬ ವಿಶೇಷ ಅಂದರೆ ಒಂದು ಹೆಸರುವಾಸಿಯಾದ ಪ್ರಸಿದ್ಧ ವ್ಯಕ್ತಿಯೊಬ್ಬ, ಇದುವರೆಗೂ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಅಲ್ಲ, ಆದರೂ ಕೂಡ ಜಗತ್ಪ್ರಸಿದ್ಧವಾದ ಒಬ್ಬ ವ್ಯಕ್ತಿ ಯೂಟ್ಯೂಬ್ ಚಾನೆಲ್ ಆರಂಭಿಸಿದ 12 ಗಂಟೆಯೊಳಗೆ ಯೂಟ್ಯೂಬ್ನಲ್ಲಿರುವ ಯಾವುದೆಲ್ಲ ಸವಲತ್ತುಗಳುಂಟು ಅದೆಲ್ಲವನ್ನು ಪಡೆದುಕೊಂಡು ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಅಥವಾ ಸಬ್ಸ್ಕ್ರೈಬ್ಗಳನ್ನು ಪಡೆದ ಏಕೈಕ ವ್ಯಕ್ತಿ. ಯೂಟ್ಯೂಬ್ನ ಎಲ್ಲ ದಾಖಲೆಗಳನ್ನು ಪುಡಿಗಟ್ಟಿ ಎಲ್ಲರೂ ಹುಬ್ಬೇರಿಸಿ ನೋಡುವಂತೆ ಮಾಡಿದ ಒಬ್ಬ ವ್ಯಕ್ತಿ ಯಾರಂದರೆ ಕ್ರಿಸ್ಟಿಯಾನೋ ರೊನಾಲ್ಡೋ. ಅವರು ಯಾರಂದರೆ ಜಗತ್ತಿನ ಸಾರ್ವಕಾಲಿಕ ಶ್ರೇಷ್ಠ ಫುಟ್ಬಾಲ್ ಆಟಗಾರ. ಇವರ ಬಗ್ಗೆ ಸ್ವಲ್ಪ ಮಾತಾಡೋಣ ಸ್ನೇಹಿತರೆ, ಬನ್ನಿ ವಿಚಾರವಾಗಿ ನಾವು ಮಾತಾಡೋಣ. ಸ್ನೇಹಿತರೆ, ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತ ಹೆಸರು ಕೇಳಿದವರು ಬಹಳ ವಿರಳ. ನಿಮಗೆಲ್ಲ ಗೊತ್ತಿರುವ ಹಾಗೆ ಜಗತ್ತಿನ ಒಂದು ಶ್ರೇಷ್ಠ ಫುಟ್ಬಾಲ್ ಆಟಗಾರ, ಫುಟ್ಬಾಲ್ ಮಾಂತ್ರಿಕ ಅಂತಲೇ ಕರೆಯುತ್ತಾರೆ. ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವ ಏಕೈಕ ಆಟಗಾರ ಈಗಿನ ಕಾಲದಲ್ಲಿ. ಒಂಥರ ಫುಟ್ಬಾಲ್ ಮಾಂತ್ರಿಕ ಅಂತಲೇ ಇವರನ್ನು ಕರೆಯುತ್ತಾರೆ. ಆ ರೀತಿ ಫುಟ್ಬಾಲ್ನಲ್ಲಿ ಇವರಿಗೆ ಎದುರಾಳಿ ಯಾರೂ ಇಲ್ಲದಂತಹ ಒಂದು ಪರಿಸ್ಥಿತಿ, ತಂತ್ರಗಾರಿಕೆಯಲ್ಲೂ ಪಳಗಿದವರಿವರು ಫುಟ್ಬಾಲ್ನಲ್ಲಿ. ಅದೇ ರೀತಿ ಇವರು ಫುಟ್ಬಾಲ್ನ ವಿಷಯ ಅಲ್ಲಿಗೆ ಬಿಡೋಣ, ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಆದರೂ ಕೂಡ ಇತ್ತೀಚೆಗಷ್ಟೇ ಅವರು ಮೊನ್ನೆಯಷ್ಟೇ ಯೂಟ್ಯೂಬ್ಗೆ ಬಂದು 12 ಗಂಟೆವರೆಗೆ 3 ಪ್ಲೇ ಅಪ್ ಬಟನ್ ಅಂದರೆ ಅವರು ತಮ್ಮ ಈಗ ವೃತ್ತಿ ಜೀವನವನ್ನು ಯೂಟ್ಯೂಬ್ ಚಾನೆಲ್ ಮೂಲಕ ಪ್ರಾರಂಭಿಸಿದ್ದಾರೆ. ಮತ್ತು ಕಂಟೆಂಟ್ ಕ್ರಿಯೇಟರ್ ಎಲ್ಲ ಒಂದೊಂದು ದಿನಕ್ಕೊಂದು ಕಂಟೆಂಟ್ ಮಾಡ್ತಾರೆ. ಅವರು ಯೂಟ್ಯೂಬ್ನಲ್ಲಿ ಹಿಂದೆ ಇದ್ದ ಮಿಸ್ಟರ್ ಬೀಸ್ಟ್ ಎಂಬವರ ದಾಖಲೆಯನ್ನು ಕೂಡ ಮುರಿದಿದ್ದಾರೆ. ಫುಟ್ಬಾಲ್ ಲೆಜೆಂಡ್ ಇವರು ಕೆಲವು ಗಂಟೆಗಳಲ್ಲಿ ಬರೋಬ್ಬರಿ 3 ಮಿಲಿಯನ್ಗೂ ಅಧಿಕ ಅಂದರೆ 3 ಕೋಟಿಗೂ ಅಧಿಕ ಸಂಖ್ಯೆಯ ಸಬ್ಸ್ಕ್ರೈಬ್ಗಳನ್ನು ಪಡೆದುಕೊಂಡಿದ್ದಾರೆ. ಚಂದಾದಾರರು, ಸಬ್ಸ್ಕ್ರೈಬ್ ಅಂತ ಹೇಳಲಿಕ್ಕೆ ಕಷ್ಟ ಆದರೆ ಚಂದಾದಾರರು ಅಂತ ಹೇಳೋಣ ನಾವು. ಯೂಟ್ಯೂಬ್ನಲ್ಲಿ ಅತ್ಯಂತ ವೇಗವಾಗಿ 20 ಮಿಲಿಯನ್ ಸಬ್ಸ್ಕ್ರೈಬ್ ಪಡೆದುಕೊಂಡಿದ್ದ ದಾಖಲೆ ಹಿಂದೆ ಮಿಸ್ಟರ್ ಬೀಸ್ಟ್ ಎಂಬುವವರ ಹೆಸರಿನಲ್ಲಿತ್ತು. ಅದು ನಿಮಗೆಲ್ಲ ಗೊತ್ತುಂಟಾ ಇಲ್ವ ಅಂತ ಗೊತ್ತಿಲ್ಲ, ಆದರೂ ಕೂಡ ಅವರ ಹೆಸರಿನಲ್ಲಿತ್ತು. ಮಿಸ್ಟರ್ ಬೀಸ್ಟ್ ಅಂದರೆ ಯಾರು ಗೊತ್ತಾ? ಅವರು ಜಿಮ್ಮಿ ಡೊನಾಲ್ಡ್ಸನ್ ಅಂತ ಅವರ ನಿಜವಾದ ಹೆಸರು. ಅವರು ಯೂಟ್ಯೂಬ್ ಆರಂಭಿಸಿದ 2 ವರ್ಷದಲ್ಲಿ ಈ ರೆಕಾರ್ಡ್ಸ್ ಎಲ್ಲ ಅವರು ಇದಾಕಿದೆ. ಇದೀಗ ಈ ವಿಚಾರದಲ್ಲಿ ರೊನಾಲ್ಡೋ ಕೇವಲ 12 ಗಂಟೆಯಲ್ಲಿ ಅವರೆಲ್ಲರನ್ನು ಹಿಂದಿಕ್ಕಿದ್ದಾರೆ. 12 ಗಂಟೆಯ ಒಳಗೆ ಅವರು ಡೈಮಂಡ್ ಪ್ಲೇ ಬಟನ್ ಮತ್ತು 22 ನಿಮಿಷದಲ್ಲಿ ಬೆಳ್ಳಿ ಪ್ಲೇ ಬಟನ್ ಮತ್ತು ಗೋಲ್ಡನ್ 12 ಗಂಟೆಗಳಲ್ಲಿ ಡೈಮಂಡ್ ಪ್ಲೇ ಬಟನ್, ಗೋಲ್ಡನ್ ಪ್ಲೇ ಬಟನ್ ಎಲ್ಲ ಪಡೆದಿದ್ದಾರೆ. ಸ್ನೇಹಿತರೆ, ಒಬ್ಬ ಯೂಟ್ಯೂಬರ್ 1 ಲಕ್ಷ ಚಂದಾದಾರರನ್ನು ಪಡೆದರೆ ಸಿಲ್ವರ್ ಪ್ಲೇ ಬಟನ್, 1 ಮಿಲಿಯನ್ ಅಂದರೆ 10 ಲಕ್ಷ ಚಂದಾದಾರರನ್ನು ಪಡೆದರೆ ಗೋಲ್ಡನ್ ಪ್ಲೇ ಬಟನ್ ಮತ್ತು 10 ಮಿಲಿಯನ್ ಅಂದರೆ 1 ಕೋಟಿ ಸಬ್ಸ್ಕ್ರೈಬ್ಗಳನ್ನು ಪಡೆದರೆ ಡೈಮಂಡ್ ಪ್ಲೇ ಬಟನನ್ನು ಯೂಟ್ಯೂಬು ಅವರಿಗೆ ಈ ಅವಾರ್ಡ್ ರೂಪದಲ್ಲಿ ನೀಡ್ತದೆ. ಇದೀಗ ರೊನಾಲ್ಡೋ ಇಲ್ವಾ, ಕೇವಲ 12 ಗಂಟೆಯಲ್ಲಿ ಯೂಟ್ಯೂಬ್ ನೀಡುವ ಈ 3 ಅವಾರ್ಡ್ಗಳನ್ನು ಸ್ವೀಕರಿಸಿದ್ದಾರೆ. ಯೂಟ್ಯೂಬ್ನಿಂದ ಈ ಪ್ರಶಸ್ತಿ ಸಿಕ್ಕಿದ್ದನ್ನು ರೊನಾಲ್ಡೋರವರು ತಮ್ಮ ಪುತ್ರಿಯರೊಂದಿಗೆ ಕೂಡ ಹಂಚಿಕೊಂಡಿದ್ದಾರೆ. ಇದರ ವಿಡಿಯೋ ಕೂಡ ರೊನಾಲ್ಡೋರವರು ತಮ್ಮ ಈ ಯೂಟ್ಯೂಬ್ ಪೇಜಿನಲ್ಲಿ ಹಾಕಿದ್ದಾರೆ. ರೊನಾಲ್ಡೋರವರ ಈಗ 19 ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಅದರಲ್ಲಿ 40 ಮಿಲಿಯನ್ ವ್ಯೂಸ್ ಪಡೆದಿದೆ. ಯೂಟ್ಯೂಬ್ ಪ್ರಕಾರ ಒಬ್ಬ ಯೂಟ್ಯೂಬ್ 1 ಮಿಲಿಯನ್ ವ್ಯೂಸ್ಗೆ $1200 ಗಳಿಸಬಹುದು. ಆದರೆ ಇವರದ್ದು ಒಂದೊಂದು ವಿಡಿಯೋ ನೋಡಿ, ಇದುವರೆಗೆ $2,40,000 ಅವರು ಗಳಿಸಿದ್ದಾರೆ. ಅಂದರೆ ಎಷ್ಟಾಯ್ತಂತ ನೀವೇ ಲೆಕ್ಕ ಮಾಡಿ. ಕೇವಲ 12 ಗಂಟೆಗಳಲ್ಲಿ ಒಬ್ಬ ಯೂಟ್ಯೂಬರ್ ಪಡೆದ ಸಂಭಾವನೆ. ಸ್ನೇಹಿತರೆ, ಇವರು ಪೋರ್ಚುಗಲ್ ತಂಡದ ಪರವಾಗಿ ಆಡ್ತಾಯಿದ್ರು ಫುಟ್ಬಾಲ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಯೊಂದು ವಿಶ್ವದ ಮುಕ್ಕು ಮೂಲೆಯಲ್ಲೂ ಕೂಡ ಇವರಿಗೆ ಅಭಿಮಾನಿಗಳು ಕೂಡ ಇದ್ದಾರೆ. ಇವರು ಒಂದು ಕಾಲದಲ್ಲಿ ಪೆಪ್ಸಿಯನ್ನು ಸೈಡ್ಗೆ ಹಾಕಿದ್ದೇ ಒಂದು ದೊಡ್ಡ ವಿಷಯವಾಗಿ ಪೆಪ್ಸಿ ಮತ್ತು ಕೋಕೋ ಕೋಲಕ್ಕೆ ಡಿಮ್ಯಾಂಡ್ ಕೂಡ ಕಮ್ಮಿಯಾಗಿತ್ತು. ಅಂತಹ ಸೆಲೆಬ್ರಿಟಿ. ಸ್ನೇಹಿತರೆ, ಒಬ್ಬ ಸೆಲೆಬ್ರಿಟಿಗೆ ಯೂಟ್ಯೂಬ್ಗೆ ಬಂದರೂ ಕೂಡ ಚಾನ್ಸ್. ನಮ್ಮಂಥವ್ರಿಗೆ ಕೂಡ ಅದೆಲ್ಲ ತುಂಬ ಕಷ್ಟ. ಅದರಿಂದ ನಾವು ಪ್ರಯತ್ನ ಪಟ್ಟೇ ಮೇಲೆ ಬರಬೇಕು ಸ್ನೇಹಿತರೆ. ಇದುವರೆಗೆ ನನ್ನ ಈ ಮಾತುಗಳನ್ನೆಲ್ಲ ನೀವು ಕೇಳಿದ್ರಿ. ಇಲ್ಲಿಗೆ ನನ್ನ ಈ ಪುಟ್ಟ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.
ನಿಮ್ಮೆಲ್ಲರ ಹಾರೈಕೆ ಹಾಗೂ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಹಾಗೂ ನನ್ನ ಈ ಚಾನಲನ್ನು ಪ್ರಥಮ ಬಾರಿ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನೀವು ಕೂಡ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಸ್ನೇಹಿತರೆ. ಬಾಯ್.